ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಕಾಮದ ಏಕಾದಶಿ ವ್ರತಕಥಾ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ಗಂ ಗಣಪತಯೇ ನಮಃ. ಓಂ ಲಕ್ಷ್ಮೀನಾರಾಯಣಾಯ ನಮಃ. ಒಮ್ಮೆ ಮಧ್ಯಮ ಪಾಂಡವ ಅರ್ಜುನ ಶ್ರೀಕೃಷ್ಣನನ್ನು ಕುರಿತು, ಹೇ ಗೋವಿಂದ, ಈ ಜಗತ್ತಿನಲ್ಲಿ ಯಾವ ವ್ರತದಿಂದ ಸಕಲ ಇಷ್ಟಾರ್ಥ ಸಿದ್ಧಿಸುವುದೋ ಅಂತಹ ಒಂದು ವ್ರತಶ್ರೇಷ್ಠವನ್ನು ತಿಳಿಸಬೇಕೆಂದು ಪ್ರಾರ್ಥಿಸಿದನು. ಅದಕ್ಕೆ ಶ್ರೀಕೃಷ್ಣನು, ಎಲೈ ಪ್ರಾರ್ಥನೆ ಕೇಳು. ಈ ಲೋಕದಲ್ಲಿ ಎಲ್ಲರ ಮನೋರಥಗಳನ್ನು ಪೂರೈಸುವಂತಹ ಕಾಮದ ಏಕಾದಶಿ ಎಂಬ ಉತ್ತಮವಾದ ವ್ರತವುಂಟು. ಇದನ್ನು ಆಚರಿಸುವುದರಿಂದ ಇಷ್ಟಾರ್ಥ ಸಿದ್ಧಿಸುವುದಲ್ಲದೆ ಭಗವಂತನ ಕೃಪೆಗೆ ಪಾತ್ರರಾಗುತ್ತಾರೆ ಎಂದನು. ಇದನ್ನು ಕೇಳಿದ ಅರ್ಜುನನು, ಎಲೈ ಮಾಧವ, ಈ ವ್ರತದ ವೃತ್ತಾಂತವೇನು? ಇದನ್ನು ಆಚರಿಸುವ ಪರಿಯನ್ನು ತಿಳಿಸುವ ಕೃಪೆ ಮಾಡು ಎನ್ನಲು ಭಗವಂತ ಶ್ರೀಕೃಷ್ಣ ಇಂತೆಂದನು. ಧನಂಜಯ, ಗಮನವಿಟ್ಟು ಕೇಳು. ಪೂರ್ವದಲ್ಲಿ ನಿನ್ನಂತೆಯೇ ಸೂರ್ಯವಂಶಜನಾದ ದಿಲೀಪ ಮಹಾರಾಜನು ಗುರು ವಸಿಷ್ಠರ ಬಳಿ ಕೇಳಿದಾಗ ವಸಿಷ್ಠ ಮಹರ್ಷಿಗಳು ಇಂತೆಂದರು. ಹೇ ರಾಜನ್, ಲೋಕದಲ್ಲಿ ಉತ್ತಮವಾದ ದೇವತೆಗಳಿಂದಲೂ ಆಚರಿಸಲ್ಪಡುವ ವ್ರತವೆಂದರೆ ಅದು ಏಕಾದಶಿ ವ್ರತ. ಅದರಲ್ಲಿ ಸಕಲ ಮನೋರಥಗಳನ್ನು ಪೂರೈಸುವ, ಇಷ್ಟಾರ್ಥಗಳನ್ನು ಅನುಗ್ರಹಿಸುವ ಏಕಾದಶಿ ಎಂದರೆ ಅದು ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ. ಇದನ್ನು ಕಾಮದ ಏಕಾದಶಿ ಎಂದು ಕರೆಯುತ್ತಾರೆ. ಕಾಮ ಎಂದರೆ ಇಷ್ಟಾರ್ಥದ ಎಂದರೆ ಕೊಡುವುದು ಎಂದರ್ಥ. ಈ ವ್ರತವನ್ನು ಆಚರಿಸುವ ವ್ಯಕ್ತಿಯ ಇಷ್ಟಾರ್ಥಗಳು ಭಗವಂತನ ಕೃಪೆಯಿಂದ ದೊರೆಯುವುದು. ಹಿಂದೆ ಭಾರ್ಗವಪುರಿ ಎಂಬಲ್ಲಿ ಪುಂಡರೀಕನೆಂಬ ಮಹಾರಾಜನು ಸಕಲ ಸಂಪದಯುತವಾಗಿ ಅಪ್ಸರೆಯರಿಂದ, ಯಕ್ಷ ಕಿನ್ನರ ಕಿಂಪುರುಷ ಗಂಧರ್ವಾದಿಗಳಿಂದ ಕೂಡಿ ವೈಭವೋಪೇತವಾಗಿ ಆಳುತ್ತಿದ್ದನು. ಅಲ್ಲಿ ಲಲಿತೇಶ ಮತ್ತು ಲಲಿತಾ ಎಂಬ ಅತ್ಯಂತ ಪ್ರೀತಿ ಆಧಾರವುಳ್ಳ ಗಂಧರ್ವ ದಂಪತಿಗಳಿದ್ದರು. ಇವರಲ್ಲಿ ಲಲಿತೆಯು ಪತಿಶುಶ್ರೂಷ ಪಾರಾಯಣಳು, ಮೃದು ಭಾಷಿಣಿಯೂ ಪತಿವ್ರತೆಯೂ ಆಗಿದ್ದಳು. ಒಮ್ಮೆ ಗಂಧರ್ವರಿಂದ ಕೂಡಿದ ರಾಜ ಪುಂಡರೀಕನ ಆಸ್ಥಾನದಲ್ಲಿ ಲಲಿತೇಶನು ಸಹ ಗಂಧರ್ವರೊಂದಿಗೆ ಗಾಯನ ಮಾಡುತ್ತಿದ್ದನು. ಹೀಗೆ ಗಾಯನ ಮಾಡುತ್ತಿರುವಾಗ ಕ್ಷಣಕಾಲ ಬಾರದ ಪತ್ನಿ ಲಲಿತೆಯನ್ನು ನೆನೆದು ತಪ್ಪು ತಪ್ಪಾದ ರಾಗಗಳನ್ನು ಹಾಡತೊಡಗಿದನು. ಈ ಅಪಸ್ವರಗಳನ್ನು ಗಮನಿಸಿದ ನಾಗರಾಜ ಕಾರ್ಕೋಟಕನು ರಾಜ ಪುಂಡರೀಕನಿಗೆ ತಿಳಿಸಿದನು. ಕೋಪಗೊಂಡ ಮಹಾರಾಜನು ಲಲಿತೇಶನನ್ನು ಕುರಿತು, ಸಮೂಹ ಗಾಯನದಲ್ಲಿ ಅಪಸ್ವರ ಮಾಡುವುದು, ಸಂಗೀತದಲ್ಲಿ ಶ್ರದ್ಧಾಭಂಗವನ್ನು ಮಾಡಿದರೆ ಇದು ಸರಸ್ವತೀ ದೇವಿಗೆ ತೋರಿದ ಅಗೌರವ. ಆದ್ದರಿಂದ ಹೇಗೆ ನೀನು ಮತಿಭ್ರಷ್ಟನಾಗಿ ಅಪಸ್ವರಗಳನ್ನು ನುಡಿದೆಯೋ ಹಾಗೆ ಮತಿಹೀನನಂತೆ ಮನುಷ್ಯರನ್ನು ಕೊಂದು ತಿನ್ನುವ ನರಭಕ್ಷಕ ರಾಕ್ಷಸನಾಗಿ ಹೋಗು ಎಂದು ಶಪಿಸಿದ. ಕೂಡಲೇ ಲಲಿತೇಶನು 8 ಯೋಜನೆ ಅಗಲವುಳ್ಳ ದೇಹವನ್ನು ಹೊಂದಿದವನಾಗಿ 2 ಯೋಜನೆ ಅಗಲವುಳ್ಳ ಕೈಗಳನ್ನು ಚಾಚುತ್ತಾ, ಕಣ್ಣಿನಲ್ಲಿ ಬೆಂಕಿಯನ್ನು ಉಗುಳುತ್ತಾ, ಅನೇಕ ಬಾಧೆಗಳಿಂದ ಬಳಲುತ್ತಾ ಮತಿಹೀನನಂತೆ ತಿರುಗತೊಡಗಿದನು. ಇದನ್ನು ಅರಿತ ಅವನ ಪತ್ನಿ ಲಲಿತಾ ಪತಿಯ ಕಷ್ಟಗಳನ್ನು ಕಂಡು ಬಾಧೆಪಟ್ಟು ಪತಿಯನ್ನು ಅಗಲಿರಲಾರದೆ ಅವನನ್ನೇ ಹಿಂಬಾಲಿಸಿದಳು. ಹೀಗಿರುವಾಗ ಒಮ್ಮೆ ರಾಕ್ಷಸನಾದ ಲಲಿತೇಶನು ವಿಂಧ್ಯಾಚಲದೆಡೆಗೆ ನಡೆದನು. ಅದನ್ನು ಗಮನಿಸಿದ ಲಲಿತಾ ಅವನನ್ನೇ ಹಿಂಬಾಲಿಸಿದಳು. ಅಲ್ಲಿ ಶೃಂಗಮುನಿಗಳ ಆಶ್ರಮವನ್ನು ಕಂಡು ಲಲಿತೆಯು ದೀನಳಾಗಿ ಶೃಂಗಮುನಿಗಳ ಬಳಿ ನಿಂತು ನಮಸ್ಕರಿಸುತ್ತಾ, ಹೇ ತಾಪಸೋತ್ತಮರೇ, ನಾನು ಗಂಧರ್ವ ವೀರಧನ್ವರ ಮಗಳಾದ ಲಲಿತೆಯು ಮತ್ತು ನನ್ನ ವಿವಾಹವು ಲಲಿತೇಶನೆಂಬ ಗಂಧರ್ವನೊಡನೆ ಆಗಿತ್ತು. ವಿಧಿ ವೈಪರ್ಯದಿಂದ ನನ್ನ ಪತಿ ರಾಜ ಪುಂಡರೀಕನು ಶಾಪಕ್ಕೆ ತುತ್ತಾಗಿದ್ದಾರೆ ಎಂದು ನಡೆದ ಸಂಗತಿಗಳನ್ನೆಲ್ಲ ತಿಳಿಸಿ
ತಾವು ದಯಮಾಡಿ ಹೇಗಾದರೂ ನನ್ನ ಪತಿಯನ್ನು ಶಾಪ ವಿಮುಕ್ತರಾಗಿ ಮಾಡಿ ನನ್ನನ್ನು ಈ ಸಂಕಷ್ಟದಿಂದ ಪಾರು ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ ಎಂದು ಬೇಡಿಕೊಂಡಳು. ವಿಷಯವನ್ನರಿತ ಶೃಂಗಮುನಿಗಳು ಇಂತೆಂದರು, ಮಗಳೇ, ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದು ಕಾಮದಾ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ದಿನ ನಿರೇಶನದಿಂದಿದ್ದು ಉಪವಾಸ ವ್ರತವನ್ನು ಆಚರಿಸುವುದರಿಂದ ನಿನ್ನ ಸಕಲ ಇಷ್ಟಾರ್ಥಗಳು ಈಡೇರುತ್ತದೆ. ಏಕಾದಶಿಯ ಹಿಂದಿನ ದಿನ ಎಂದರೆ ದಶಮಿಯಂದು ಬೆಳಿಗ್ಗೆ ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನವನ್ನು ಮಾಡಿ ಭಗವಂತನ ಮುಂದೆ ಆದ್ಯಸ್ಥಿತ್ವ ನಿರಾಹಾರಃ ಶೋಭೋತೆ ಪರಮೇಶ್ವರ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಆಸ್ಮಿನ್ ಏಕಾದಶಿ ವ್ರತೆ ಎಂದು ಹೇಳಿ ತಾನು ಏಕಾದಶಿ ವ್ರತವನ್ನು ಮಾಡುವ ಸಂಕಲ್ಪವನ್ನು ಮಾಡಬೇಕು. ತದನಂತರ ಬೆಳಿಗ್ಗೆ ಒಂದು ಬಾರಿ ಮಾತ್ರ ಸಾತ್ವಿಕ ಭೋಜನವನ್ನು ಸ್ವೀಕರಿಸಿ ಉಪವಾಸವನ್ನು ಪ್ರಾರಂಭಿಸಬೇಕು. ನಂತರ ಏಕಾದಶಿ ಎಂದು ನಿತ್ಯ ಕರ್ಮಗಳನ್ನು ಮುಗಿಸಿ ಆ ದಿನ ಸಂಪೂರ್ಣ ಉಪವಾಸದಿಂದ ಇದ್ದು ಲಕ್ಷ್ಮೀನಾರಾಯಣರನ್ನು ಪೂಜಿಸಬೇಕು. ಮಾರನೆಯ ದಿನ ದ್ವಾದಶಿಯಂದು ಸ್ನಾನ ಕರ್ಮಗಳನ್ನು ಮುಗಿಸಿ ಭಗವಂತನಿಗೆ ಧೂಪ ದೀಪ ನೈವೇದ್ಯಗಳನ್ನು ಮಾಡಿ ಹರಿವಾಸರ ಮುಗಿದ ಬಳಿಕ ದ್ವಾದಶಿ ತಿಥಿ ಮುಗಿಯುವುದರ ಒಳಗೆ ಒಂದು ಬಾರಿ ಮಾತ್ರ ಪಾರಣೆ ಮಾಡಬೇಕು. ಹೀಗೆ 3 ದಿನಗಳ ಕಾಲ ಈ ವ್ರತವನ್ನು ಆಚರಿಸುವುದರಿಂದ ನಿನ್ನ ಇಷ್ಟಾರ್ಥಗಳು ಈಡೇರುವವು ಎಂದು ಹೇಳಿ ಲಲಿತೆಯನ್ನು ಆಶೀರ್ವದಿಸಿದರು. ತದನಂತರ ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನಕ್ಕಾಗಿ ಕಾಯುತ್ತಿದ್ದ ಲಲಿತೆಯು ವ್ರತವನ್ನು ಸಾಂಗೋಪಾಂಗವಾಗಿ ಮುಗಿಸಿದಳು. ಮಾರನೆಯ ದಿನ ವಾಮನ ದ್ವಾದಶಿಯಂದು ಭಗವಂತನನ್ನು ಸ್ಮರಿಸಿ ತನ್ನ ಪತಿಗೆ ಒದಗಿರುವ ಈ ಸ್ಥಿತಿಯಿಂದ ಪಾರು ಮಾಡುವಂತೆ ಪ್ರಾರ್ಥಿಸಿ ಪಾರಣೆ ಮಾಡಿದಳು. ಲಲಿತೆಯ ವ್ರತಫಲ ಪ್ರಭಾವದಿಂದ ಲಲಿತೇಶನು ಮೊದಲಿಗಿಂತಲೂ ಅತ್ಯಂತ ಸುಂದರನಾಗಿ ಸರ್ವಾಭರಣ ಭೂಷಿತನಾಗಿ ಪ್ರಕಟಗೊಂಡನು. ತದನಂತರ ಭಗವಂತನ ಕೃಪೆಯಿಂದ ಗಂಧರ್ವ ದಂಪತಿಗಳಿಬ್ಬರು ಇಹದಲ್ಲಿ ಸಕಲ ಸೌಭಾಗ್ಯಗಳನ್ನು ಪಡೆದು ಅಂತ್ಯಕಾಲದಲ್ಲಿ ಮಹಾವಿಷ್ಣುವಿನ ಕೃಪೆಯಿಂದ ಪುಷ್ಪಕ ವಿಮಾನದಲ್ಲಿ ಸ್ವರ್ಗಸ್ಥರಾದರು ಎಂದು ಮಹರ್ಷಿ ವಸಿಷ್ಠರು ರಾಜ ದಿಲೀಪನಿಗೆ ಹೇಳಿದರೆಂದು ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶಿಸಿದನೆಂಬಲ್ಲಿಗೆ ಕಾಮದಾ ಏಕಾದಶಿ ವ್ರತಕಥಾ ಸಂಪೂರ್ಣ. ರುಕ್ಮಿಣಿ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.